ಸಿದ್ಧಾರೂಢ ಮಹಾಸ್ವಾಮಿಗಳು, ಷಣ್ಮುಖರಾಮೂಢ ಮಠ ಶಾಂತಾಶ್ರಮ, ವಿಜಯಪುರ, ಹುಬ್ಬಳ್ಳಿ ಇವರುಗಳಿಗೂ ಕೂಡ ಹೋತಳ್ಳಿಯ ಗ್ರಾಮಸ್ಥರ ಪರವಾಗಿ, ನಾಡಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಮತ್ತು ಸಿದ್ಧಾರೂಢ ಮಠದ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದಂತ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಸದ್ಗುರು ಆಶ್ರಮ ಬೆನಕನಕೊಪ್ಪ ಇವರುಗಳಿಗೂ ಕೂಡ ಹೋತಳ್ಳಿಯ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳ ಪರವಾಗಿ, ಸಿದ್ಧಾರೂಢ ಮಠದ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಈ ದಿನದ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವ ಮತ್ತು ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯ ಮೇಲೆ ಆಸೀನರಾದಂತ ಶ್ರೀ ಪ್ರಭು ದೊಡ್ಡಮನಿ, ಸದಸ್ಯರು ನೊಳಂಬ ಸಂಘ ಕೇಂದ್ರೀಯ ಸಮಿತಿ ಬೆಂಗಳೂರು, ಸಾಕಿನ್ ಸುಡಂಬಿ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯ ಮೇಲೆ ಆಸೀನರಾದಂತ ಶ್ರೀ ಜಗದೀಶ್ ಕಣಗಲವಾರಿ, ಸದಸ್ಯರು ನೊಳಂಬ ಸಂಘ ಕೇಂದ್ರೀಯ ಸಮಿತಿ ಬೆಂಗಳೂರು, ಸಾಕಿನ್ ಚಿಕ್ ಬಾಸರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯ ಮೇಲೆ ಆಸೀನರಾದಂತ ಶ್ರೀ ಶಿವಪ್ಪ ಕತ್ತೆ, ಕೊಳಗಿ ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಇವರಿಗೂ ಕೂಡ ತುಂಬು ಸ್ವಾಗತ ಸುಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯ ಮೇಲೆ ಆಸೀನರಾದಂತ ಶ್ರೀ ಈರಪ್ಪ ಕಡ್ಲೇರ್, ಕೊಳಗಿ ಗ್ರಾಮದ ಹಿರಿಯರು ಹಾಗೂ ಯೋಗ ಪ್ರಾಪ್ತ ಪುರಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವ್ಯತ್ತ ಪರಂತಪ. ಅಗೋಪೇ ಸನ್ನವ್ಯಯಾ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. वीतराग भय क्रोध मन्मया मामुपासिताः बहवो ज्ञान तपसा भूता मद्भावमागताः ये यथा मां प्रपद्यन्ते तां तथैव वदाम्यहम्. मम वर्त्मानुवर्तन्ते मनुष्या पार्थः स बुद्धिमान् मनुष्येषु स युक्तः कृतकर्मकृतः यस्य सर्वे समारम्भाः कामसङ्कल्पवर्जिताः ज्ञानाग्निदग्धकर्मादिना दैवमेवापरे यज्ञम् योगिनः पर्युपासते ब्रह्माज्ञावपरे यज्ञम् यज्ञेनैवोपजूवते. श्रोत्रादीनिन्द्रियाण्याने संयमाग्नेषु जुह्वति शब्दादीन् विषयानन्य इन्द्रियाग्नेषु जुह्वति. सर्वाणीन्द्रियकर्माणि प्राणकर्माणि चापरे आत्मसंयमयोगाग्नौ जुह्वति ज्ञानदीपिते. द्रव्ययज्ञास्तपो यज्ञ योगयज्ञाः अपाने जुह्वति प्राणम् प्राणे पानं तथा परे प्राणापानगतिरुत्वा प्राणायामपरायणाः अपगम्यकुरुसत्तमा. जय मंगलम जय नमः. ಶ್ರೀಮಠದ ಸಾಧಕರು ಬಹಳ ಸುಂದರವಾಗಿ ಶ್ರೀಮದ್ ಭಗವದ್ಗೀತೆಯ ಒಂದು ಅಧ್ಯಾಯವನ್ನ ಸುಂದರವಾಗಿ ಎಲ್ಲರ ಮುಂದೆ ಪಠನ ಮಾಡುವುದರ ಮೂಲಕ ವೇದಿಕೆಗೆ ಎಲ್ಲ ಪರಮ ಪೂಜ್ಯರನ್ನ ಸ್ವಾಗತ ಮಾಡಿದ್ದಾರೆ. ದಯಮಾಡಿ ಎಲ್ಲ ಸದ್ಭಕ್ತರಲ್ಲಿ ಏನ್ ವಿನಂತಿ ಮಾಡೋದಂದ್ರ, ಸೇವಾ ಸಿಬ್ಬಂದಿಗಳು ಯಾರಿದ್ದೀರಲ್ಲ ಎಲ್ಲರೂ ಶಾಂತರಿಂದ ಮೊದಲು ಕೂತ್ಕೊಳ್ಳೋದು ಕಲಿಬೇಕು. ಯಾಕಂದ್ರೆ ವೇದಿಕೆ ಮೇಲೆ ನಿಮ್ಮ ಸಲುವಾಗಿ ಬಹಳ ದೂರದಿಂದ ಮಹಾತ್ಮರು ಬಂದ. ದಯಮಾಡಿ ಎಲ್ಲರೂ ಫೋನ್ ಸೈಲೆಂಟ್ ಮಾಡಬೇಕು. ಶಾಂತ ಹೊತ್ನ್ಯಾಗ ಮಾತಾಡಿದ್ರಿ ಅಂತ ಅಂದ್ರ ನಿಮಗೇನಾಗ್ತದ, ಪಾಪ ಮಾತ್ರ ಪಕ್ಕ ಹತ್ತದ.
ಪಾಪ ಅವರು ಬಹಳ ಸುಂದರವಾಗಿ ಹೊರತಂದಿದ್ದಾರೆ. ಆ ಗ್ರಂಥ ಇವತ್ತು ಬಹುಶಃ ಹೋತ್ನಳ್ಳಿ ಅಪ್ಪವ್ರು ಫೋನ್ ಮಾಡಿದಾಗ ಒಮ್ಮೆ ಹೇಳ್ತಿದ್ರು, ನಮ್ದು ಇಚ್ಛಾ ಐತ್ರಿ ಬಿಜಾಪುರ ಅಪ್ಪಗಳ ಬರಬೇಕು, ಯಾಕಂದ್ರೆ ನಮ್ದು ಅದು ಗುರುಸ್ಥಾನ, ಅವ್ರ ಕೈಯಿಂದ ಲೋಕಾರ್ಪಣೆ ಆಗ್ಬೇಕು ಅನ್ನೋ ಒಂದು ಇಚ್ಛಾ. ಅದನ್ನ ಒಂದು 100 ಸರ್ತಿ ಫೋನಲ್ಲಿ ಹೇಳಿರ್ಬೇಕು ಮೇಲಿನ ಮೇಲೆ ಅಪ್ಪ ಅವ್ರು ನನಗೆ. ಆಮೇಲೆ ಮುಷಪ್ಪನವರು ಕೂಡ ಅದಾದ್ರೂ ಹುಬ್ಬಳ್ಳಿ ಅಭಿನವ್ ಅಪ್ಪ ಅವ್ರ ಕೈಲಿ ಆಗ್ಬೇಕಂತ ಅವರು ಪಟ್ಟು ಹಿಡಿ ಅವ್ರು ಫೋನ್ ಹಚ್ಚಿದಾಗ. ಇವತ್ತು ಬಹುಶಃ ನಂದು ಇಚ್ಛಾನೂ ಅದೇ ಆಗಿತ್ತು. ಇವತ್ತು ಎಲ್ಲರ ಸೌಭಾಗ್ಯ ಅನ್ನುವ ಹಾಗೆ, ಹೋತನಹಳ್ಳಿಯ ಸಮಸ್ತ ದೈವದ ಸೌಭಾಗ್ಯ ಅನ್ನುವ ಹಾಗೆ ಇವತ್ತೇವನ್ನ ವಿಶಿಷ್ಟವಾದ ವಿಶೇಷ ಅರ್ಥಪೂರ್ಣ ಕಾರ್ಯಕ್ರಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹೋತನಹಳ್ಳಿಯಲ್ಲಿ ನಡೀತಾ ಇತ್ತು. ಇಂತಹ ವಿದ್ವತ್ಪೂರ್ಣ ವೇದಿಕೆಯಲ್ಲಿ ಆಸೀನರಾಗಿ ನಮಗೆಲ್ಲ ಆಶೀರ್ವಚನದ ಜ್ಞಾನ ದೀವಿಗೆಯನ್ನು ಹಚ್ಚಲು ಆಗಮಿಸಿರುವಂತಹ ಎಲ್ಲ ಪರಮ ಪೂಜ್ಯರ ಪವಿತ್ರ ಚರಣ ಕಮಲಗಳಿಗೆ ಹಣೆಯನ್ನ ಮಣಿದು ಇಂತಹ ಅರ್ಥಪೂರ್ಣ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಸರ್ವಗಣ್ಯರನ್ನ ನಮಸ್ಕರಿಸಿ, ವೇದಿಕೆ ಆತ್ಮೇರೆ ಸಿದ್ಧಾರೂಢರ ಸವಿ ನೆನಪು ಎಂಬ ಪುಸ್ತಕದ ಪರಿಚಯವನ್ನ ಮಾಡಲಿಕ್ಕೆ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳು ಲೋಕ ಸಂಚಾರಿಯಾಗಿ ಭಕ್ತರ ಉದ್ಧಾರಕ್ಕೆ ಅಡ್ಡಾಡುವಂತಹ ಸಂದರ್ಭದಲ್ಲಿ ನಮ್ಮ ಈ ಹೋತನಹಳ್ಳಿ ಗ್ರಾಮಕ್ಕೆ ಬಂದಿದ್ದರು ಎಂಬ ಕಾರಣಕ್ಕಾಗಿ, ಅವರು ಬಂದು ಹೋಗಿ ಶತಮಾನಗಳು ಕಂಡವು ಎಂಬ ಕಾರಣಕ್ಕಾಗಿ ಇವತ್ತು ಅದರ ಸವಿ ನೆನಪಿಗಾಗಿ ಅದ್ದೂರಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ನಾವೆಲ್ಲ ಭಕ್ತರ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಬೇಕಾಗುತ್ತೆ. ನನಗೆ ನಾರದರು ಸೀದಾ ಬಂದ್ರು ಭೂಲೋಕಕ್ಕೆ ಬಂದು ಆ ಹುಳವನ್ನ ಕೇಳ್ತಾರೆ, ಏ ಸಗಣಿಯಲ್ಲಿರುವ ಹುಳವೇ, ಪುಣ್ಯಾತ್ಮರ ದರ್ಶನದಿಂದ ಏನು ಭಾಗ್ಯ ಸಿಗುತ್ತದೆ? ಅದು ಶರಣು ಪೂಜ್ಯರೇ ಅಂದು ತಕ್ಷಣವೇ ಜೀವ ಬಿಟ್ಬಿಡ್ತು, ಸತ್ತ ಹೊಡತು. ಅಲ್ಲಿಂದ ಸೀದಾ ಮತ್ತೆ ಬಂದು ಬ್ರಹ್ಮರ ಹತ್ರ ಕೇಳ್ತಾರೆ ನಾರದರು, ಹೀಗಾಯ್ತು, ಮತ್ತೆ ಪುಣ್ಯಾತ್ಮರ ದರ್ಶನದಿಂದ ಏನು ಲಭಿಸುತ್ತದೆ? ಇಲ್ಲ, ಇಂಥ ಒಂದು ಊರಿಗೆ ಹೋಗಿ ಅಲ್ಲಿ ಒಂದು ಊರ ಹೊರಗಿನ ಒಂದು ಮಾವಿನ ಮರದಲ್ಲಿ ಗಿಳಿ ಕುಂತಿದೆ, ಅದನ್ನ ಕೇಳಿ. ಬಂದು ಕೇಳ್ತಾರೆ, ಅದು ಶರಣು ಪೂಜ್ಯರೇ ಅಂತತಿ ಜೀವ ಬಿಡುತ್ತೆ. ಮತ್ತೆ ಹೋಗಿ ಕೇಳ್ತಾರೆ, ಅವ್ರು ಹೇಳ್ತಾರೆ, ಇಂಥ ಒಂದು ಊರಲ್ಲಿ ಗೌಡ್ರ ಮನೆಯಲ್ಲಿ ಒಂದು ಕರು ಹಾಕಿದೆ, ಒಂದು ಗೋಮಾತೆ ಕರು ಹಾಕಿದೆ, ಹೋಗಿ ಕೇಳು. ಇವರಿಗೆ ಹೆದರಿಕೆ ಶುರುವಾಯ್ತು, ಕಟ್ಟ್ಯಾಕ್ ಬಡದ್ರ ಏನಾರ ಆಗಿ ತೀರ್ಕೊಂಡ್ರದು. ಬಂದು ಕೇಳ್ತಾರೆ ಆ ಕರುವನ್ನ, ಏ ಕರುವೇ, ಪುಣ್ಯಾತ್ಮರ ದರ್ಶನದಿಂದ ಏನ್ ಲಭಿಸ್ತತಿ ಅಂತ. ಅವಾಗ ಶರಣು ಪೂಜ್ಯರೇ ಅಂತತಿ, ಅದು ಜೀವ ಬಿಡ್ತದೆ. ಇದೇನು ಬಂತಪ್ಪ ಅಂದು ಬಿಡ್ಲಿಲ್ಲ, ಸೀದಾ ಹೋಗಿ ಕೇಳ್ತಾರೆ, ಈ ಕೊನೆಯದಾಗಿ ಹೇಳಬೇಕು ನೀವು ಅಂತ. ಅವಾಗ ಬ್ರಹ್ಮರು ಹೇಳ್ತಾರೆ, ಇಂಥ ಒಂದು ಸಾಮ್ರಾಜ್ಯದಲ್ಲಿ ರಾಜರ ಮನೆಯಲ್ಲಿ ರಾಜನಿಗೆ ಒಬ್ಬ ರಾಜಕುಮಾರ ಹುಟ್ಟಿದಾನೆ, ಈಗ ತಾನೇ ಹುಟ್ಟಿದೆ ಅಲ್ಲ ಮಗು, ಅದನ್ನು ಹೋಗಿ ಕೇಳು. ಬರ್ತಾರೆ, ಬಂದು ಕೇಳ್ತಾರೆ, ಏ ಮಗುವೇ, ನನಗೆ ಪುಣ್ಯಾತ್ಮರ ದರ್ಶನದಿಂದ ಏನು ಸಿಗುತ್ತದೆ ಹೇಳಿ ಅಂತ. ಅದಕ್ಕೆ ಆ ರಾಜಕುಮಾರ ಹೇಳುತ್ತೆ, ಶರಣು ಪೂಜ್ಯರೇ, ಪುಣ್ಯಾತ್ಮರ ನಿಮ್ಮಂತಹ ಪವಿತ್ರರ ದರ್ಶನದಿಂದ ನಾನು ಸಗಣಿ ಹುಳ ಆಗಿದ್ದೆ, ನಿಮ್ಮ ದರ್ಶನ ಆದ್ಮೇಲೆ ಗಿಳಿಯಾದೆ, ನಿಮ್ಮ ದರ್ಶನ ಆದ್ಮೇಲೆ ನಾನು ಕರುವಾದೆ, ನಿಮ್ಮ ದರ್ಶನ ಆದ್ಮೇಲೆ ರಾಜಕುಮಾರನಾಗಿ ಹುಟ್ಟಿದೆ ಅಂತ ಹೇಳ್ತಾರೆ. ಹಾಗೆ ಪುಣ್ಯಾತ್ಮರು ನಡೆದಂತಹ ಬಂದಂತಹ ಸ್ಥಳ, ಅವರ ದರ್ಶನ ಆದ್ರೆ ಏನೆಲ್ಲ ಅಭಿವೃದ್ಧಿ ಆಗ್ತೈತೆ ಅನ್ನೋದಕ್ಕೆ ಈ ಹಾನಗಲ್ ತಾಲೂಕಿನ ಹೋತನಹಳ್ಳಿ ಗ್ರಾಮವೇ ಸಾಕ್ಷಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಶ್ರೀ ಪರಮ ಪೂಜ್ಯರ ದಿವ್ಯ ಕನಸು, ಮುಖ್ಯ ಧ್ಯೇಯ ಅಜ್ಜರ ಸವಿ ನೆನಪಿಗಾಗಿ ಒಂದು ಪುಸ್ತಕವನ್ನು ಬರೆಸಬೇಕು ಅಂತ. ಇವತ್ತಿನ ಆಧುನಿಕತೆಯ ಭರಾಟೆಯಲ್ಲೂ ಕೂಡ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾದರೂ ಕೂಡ ಇವತ್ತು ಆಧ್ಯಾತ್ಮಿಕತೆಯ ಒಲವನ್ನ ತಾಯಂದರಿಗೆ, ತಂದೆಯಂದರಿಗೆ ತಿಳಿಸ್ಬೇಕು, ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಶಿಕ್ಷಕ ಸಾಹಿತಿ, ನಮ್ಮ ಸಮೀಪದ ಡೊಳ್ಳೇಶ್ವರ ಶಾಲೆಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ NS ಮೂಷಪ್ಪನವರ್, ಇವರು ಮೂಲತಃ ಸವಣೂರು ತಾಲೂಕಿನವರು. ಬಡತನದಲ್ಲಿ ಬೆಂದು, ಕಡು ಬಡತನದಲ್ಲಿ ವಿದ್ಯೆಯನ್ನ ಕಲಿತು CPEd, MA, B.Ed ಪದವಿಗಳನ್ನು ಮುಗಿಸಿ
ಸಾಕಷ್ಟು ಪುಸ್ತಕಗಳನ್ನ ಬರೆದು ಬದುಕಿನ ತಿರುವುಗಳು, ತಮ್ಮ ಜೀವನದ ಅನುಭವಗಳನ್ನೇ ಇಟ್ಟುಕೊಂಡು ಬದುಕಿನಲ್ಲಿ ಹೇಗೆ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅನ್ನೋದನ್ನ ಪುಸ್ತಕ ಬರೆದಾರೆ. ಮನದ ಮಲ್ಲಿಗೆ ಎಂಬ ಕವನ ಬರೆದಿದ್ದಾರೆ. ಬಹಳ ಸಹೃದಯರು. ಆಧ್ಯಾತ್ಮ ಇವರಿಗೆ ಅದೃಷ್ಟವೆಂಬಂತೆ ಅಜ್ಜರ ಮಾರ್ಗದರ್ಶನದಿಂದ ಇವತ್ತು ಈ ಸಿದ್ಧಾರೂಢರ ಸವಿನೆನಪು ಎಂಬ ಪುಸ್ತಕವನ್ನ ಅತ್ಯಂತ ಅದ್ಭುತವಾಗಿ ಬರೆದಿದ್ದಾರೆ. ನಾನು ಒಬ್ಬ ಲೇಖಕನಾಗಿ, ಒಬ್ಬ ಸಾಹಿತ್ಯಾಸಕ್ತನಾಗಿ ಈ ಪುಸ್ತಕವನ್ನ ಬಹಳ ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿ, ಶ್ರೀ ಷಣ್ಮುಖಾರೂಢ ಮಠ ವಿಜಯಪುರ, ಇವರು ಅತ್ಯದ್ಭುತವಾದಂತಹ ಅಮೂಲ್ಯ ಪದಗಳನ್ನು ಬಳಸಿ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಯೋಗಾನಂದ ಮಹಾಸ್ವಾಮಿ ಬಹಳ ಇಷ್ಟ ಆಯ್ತು. ಹೆಂಗ್ ಬರೀತಾರೆ ಲೇಖಕರು ಅಂದ್ರೆ, ಹರಿಯಾಗಿ ಬಂದನು ಶಿವನಾಗಿ ಕಂಡನು, ಜ್ಞಾನದ ಬುತ್ತಿ ಬಿಚ್ಚಿದನು, ಹಸಿದವರಿಗೆ ಅನ್ನ ನೀಡಿದನು, ಅಜ್ಞಾನ ಅಳುಹಿಸಿದನು, ಸುಜ್ಞಾನ ಬೆಳಗಿದನು, ಸಿದ್ಧನ ನಾಮದಿ ಜನ್ಮ ತಾಳಿದನು, ಸಿದ್ಧಾರೂಢನಾಗಿ ಜಗದಿ ಮಹಿಮೆ ತೋರಿದನು, ಸರ್ವವೂ ಶಿವಮಯ ಅಂತ ಬರೀತಾರೆ. ಅಧ್ಯಾಯಗಳಲ್ಲಿ ಬರೀತಾರೆ. ತಾವೆಲ್ಲ ಈ ಪುಸ್ತಕವನ್ನ ತೆಗೆದುಕೊಂಡು ಓದಿ ಅಜ್ಜನ ಮಹಿಮೆಯನ್ನ, ಪವಾಡವನ್ನ ತಿಳಿದುಕೊಳ್ಬೇಕು, ಮಕ್ಕಳಿಗೂ ಅದನ್ನ ತಿಳಿಸ್ಬೇಕು. ಜನಮನ ಬೆಳಗಿದ ಸದ್ಗುರು ಸಿದ್ಧಾರೂಢರು ಅಂತ ಒಂದು ಅಧ್ಯಾಯ ಇದೆ. ಸಿದ್ಧಾರೂಢರ ಬಾಲಲೀಲೆ ಅಂತಿದೆ. ಎಷ್ಟು ಚಂದ ಪದಗಳನ್ನ ಹೆಣೆದು ಬರೆದಿದ್ದಾರೆ. ಸತ್ಯ ದರ್ಶನಕ್ಕಾಗಿ ಗುರುವಿನ ಹುಡುಕಾಟ, ಮಾತೃ ಭೂಮಿಗೆ ಮರಳಿದ ಮಹಾತ್ಮ, ಭಕ್ತರ ಮನಸ್ಸಿನ ಮಲಿನವ ಕಳೆದವ, ಹೀಗೆ ಅನೇಕ ಅಧ್ಯಾಯಗಳ. ಒಂದು ಪಾತ್ರೆ, ನೀವು ಎನ್ನುವುದು ಒಂದು ಪಾತ್ರೆ, ಅವರು ಎನ್ನುವುದು ಒಂದು ಪಾತ್ರೆ, ನೀವು ಎನ್ನುವುದು ಒಂದು ಪಾತ್ರೆ. ಈ ಪಾತ್ರೆ ಒಂದಿನ ಅವ ಕರೆದಾಗ, ನಾವು ಬಂದಿದ್ ಬಾಡಿಗೆ ಮನೆಗೆ, ಅವ ಒಂದಿನ ಕರೆದಾಗ ಹೋಗ್ಬೇಕು. ಆ ಪಾತ್ರೆ ಕರಗಿದ್ರು ಚಿಂತಿಲ್ಲ, ಮಾಡಿದ ಒಳ್ಳೆ ಕೆಲಸ ಬೆಣ್ಣೆಯಂತೆ ಉಳಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೊಳೆಯದ ಹಣ್ಣಿಲ್ಲ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಅಣ್ಣಾದವ್ರ ಮಹಾರಾಜ್ ಕಿ ಜಯ. ಮಂಗಲಂ ಜೈ ನಮಃ. ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢ ಮಹಂಭಜ. ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿ, ನಿರಾಭಾರಿ ದೇಶಿಕೋತ್ತಮ, ಸಕಲ ಮತೋದ್ಧಾರಕ, ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢಜ್ಜನ ದಿವ್ಯ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಸ್ಥಿತಪ್ರಜ್ಞ ಮಹಾಮೌನ ಯೋಗಿ ಗುರುನಾಥಾರೂಢರನ್ನು, ಷಣ್ಮುಖಾರೂಢ ಮಹಾಸ್ವಾಮಿಗಳವರನ್ನ, ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರನ್ನು, ಎನ್ನ ಆತ್ಮಕಲ್ಯಾಣ ಕರ್ತೃಗಳಾದ ಪರಮಪೂಜ್ಯ ಜಗದ್ಗುರು ಅಭಿನವ ಅಪ್ಪಾಜಿಯವರ ದಿವ್ಯ ಸನ್ನಿಧಿಗೆ ಮನಸ ನಮಿಸಿ, ಇವತ್ತಿನ ದಿವಸ ಸುಕ್ಷೇತ್ರ ಹೋತನಳ್ಳಿಯ ಸಿದ್ಧಾರೂಢ ಮಠದಲ್ಲಿ ತಮ್ಮೆಲ್ಲರಿಗೆ ಈಗಾಗಲೇ ತಿಳಿಪಡಿಸಿದ ಹಾಗೆ ಪರಮಪೂಜ್ಯ ಸದ್ಗುರು ಶಂಕರಾನಂದ ಅಪ್ಪಂಗಳವರ ಷಷ್ಠಬ್ದಿ ಸಮಾರಂಭ ಹಾಗೂ ನೂತನ ಭವ್ಯ ಮಹಾರಥೋತ್ಸವದ ಲೋಕಾರ್ಪಣೆ ಸಮಾರಂಭ, ತುಲಾಭಾರ ಇತ್ಯಾದಿ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದ್ದಾವೆ. ಇವತ್ತು ಎರಡನೇ ದಿನದ ಸಾಯಂಕಾಲ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ವಿಜಯಪುರ ಹಾಗೂ ಹುಬ್ಬಳ್ಳಿ ಮಹಾಮಠದ ಒಡೆಯರಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಅಪ್ಪಂಗಳವರ ದಿವ್ಯ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಭಕ್ತಿಯ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೇನೆ ಶ್ರೀಮಠದ ಪೀಠಾಧಿಪತಿಗಳು, ಸರಳ ಸಾಕಾರ ಮೂರ್ತಿಗಳಾಗಿರುವ ಪರಮಪೂಜ್ಯ ಶಂಕರಾನಂದ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ತಮ್ಮೆಲ್ಲರಿಗೆ ಸುಮಾರು 5 ದಿನಗಳ ಪರ್ಯಂತರ ಜಗದ್ಗುರು ಸಿದ್ಧಾರೂಢರ ಒಂದು ಪುರಾಣವನ್ನ ಧಾರೆ ಎರೆಯಲಿಕ್ಕೆ ಆಗಮಿಸಿರ್ತಕ್ಕಂಥ ಜೋಡಕುರಳಿಯ ಪರಮಪೂಜ್ಯ ಅಪ್ಪಂಗಳವರ ಶ್ರೀಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಾಂತ ವಿದ್ವತ್ ವರಿಷ್ಠರು, ಆರೂಢ ಪರಂಪರೆಯ ಹಿರಿಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರ್ತಕ್ಕಂಥ ಪರಮಪೂಜ್ಯ ಮಂದ್ರೂಪದ ಅರ್ಪಣೆ ಮಾಡಾಗ್ತದ ಅಂತಂದ್ರ ನೋಡಿದ್ದನ್ನ ನೋಡ್ಬೇಕು, ಕೇಳಿದ್ದನ್ನ ಕೇಳಬೇಕು, ತಿಂದಿದ್ದನ್ನ ತಿನ್ಬೇಕು. ಈ 5 ಇಂದ್ರಿಯಗಳಿಗೆ ಅಧಿಷ್ಠಾಯ ಮನಶ್ಚಾಯಂ. ಈ 5 ಇಂದ್ರಿಯಗಳು ಇದರ ತಳಗದಾವ, ಮನಸ್ಸಿನ ತಳಗದಾವ. ಮನಸ್ಸು ಹ್ಯಾಂಗ ಹೇಳ್ತತಿ, ಇವು 5 ಹಂಗ್ ಕುಡಿತಾವ. ಆ ಮನಸ್ಸನ್ನ ಯಾರು ಶುದ್ಧಿಯಾಗಿ ಇಟ್ಕೊಳ್ತಾರೆಯೋ, ಯಾರು ಇಂದ್ರಿಯಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾರೆಯೋ, ಅವರು ಮಾತ್ರ ಜ್ಞಾನಿಗಳಾಗ್ತಾರೆ, ಅವರು ಮಾತ್ರ ಜೀವನದಲ್ಲಿ ಮುಂದೆ ಹೋಗ್ತಾರೆ ಅನ್ನುವಂಥ ವಿಷಯವನ್ನ ಅದರೊಳಗೆ ಹೇಳ್ಯಾರ.
ನಿಮ್ಮಂತವ್ರಿಗಲ್ಲ. ಬಲವಾನ್ ಇಂದ್ರಿಯಾಗ್ರಾಮು ವಿದ್ವಾನೋ ಅಪಿ ಕರ್ಷತಿ. ಎಂತೆಂತ ವಿದ್ವಾನ್ರಿಗೆ ಸಹಿತ ಇಂದ್ರಿಯಗಳು ಬಿಟ್ಟಿಲ್ಲ. ಯಾಕ ನಾವು ಪಂಚ ಇಂದ್ರಿಯಗಳ ಮುಖೇನವಾಗಿ ಪಂಚ ವಿಷಯಗಳ ಕಡೆಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಏನಿದಾವು ಅದ್ರ ಕಡೆ ಯಾಕೆ ಹೋಗ್ಬೇಡ ಅಂತ ಹೇಳ್ತಾರೆ ಎಲ್ಲ ಮಹಾತ್ಮರು, ಎಲ್ಲ ಶ್ರುತಿಗಳು, ಎಲ್ಲ ವೇದಗಳು ಅಂತ ಕೇಳಿದ್ರೆ ಅದರಿಂದ ದುಃಖನ ಪ್ರಾಪ್ತಿ ಆಗ್ತದೆ. ಅದಕ್ಕೆ ನಿಜಗೊಂಡ್ರು ಒಂದು ಕಡೆ ಹೇಳ್ತಾರೆ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಪರಿಹಾರ ಇದಕ್ಕಿಲ್ಲ. ಇದೆ ಎಂದಡೆ ಪಿರಿದು ಸಾಹಸಿಗಳೆನಿಪ ರಾಮನಳ ಪಾಂಡವರು ನೋಯಲೇಕೆ. ಜಗತ್ನಾಗ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರದವ್ರಿ, ಆದ್ರೆ ಬರಲುಳ್ಳ ದುಃಖವನ್ನು ಅನುಭವಿಸದೆ ಪರಿಹಾರ ಇಲ್ಲ. ಎಲ್ಲದಕ್ಕೂ ಜಗತ್ನ್ಯಾಗ ಪರಿಹಾರ ಐತ್ರಿ, ಇದಕ್ಕಿಲ್ಲ ಅಂತಿಲ್ಲ. ಆದ್ರೆ ಪರಿಹಾರ ಒಂದಕ್ಕಿಲ್ಲ. ಅದು ಎದಕ್ಕಂತ ಕೇಳಿದ್ರೆ ದುಃಖಕ್ಕೆ. ಆ ದುಃಖಕ್ಕೆ ನೀವೇನು ಕರೆದಿಲ್ಲ, ಆದ್ರೂ ಬಂದೈತಿ. ಹಂಗ್ರಿ ಕರೀಲಾರ್ದ ಯಾರು ಬರ್ತಾರನ್ರಿ ಸ್ವಾಮಿಗಳ? ಇಲ್ಲಿ ನೀವು ಕರೆದಿರ್ತೀರಿ. ಹ್ಯಾಂಗ್ ಕರೆದಿರ್ತೀರಿ? ಯಾವ್ದು ಮಾಡಬೇಡ ಅಂತ ನಾವು ಹೇಳ್ತೇವಿ, ಅದನ್ನ ನೀವು ಮಾಡ್ತೀವಿ. ಜಪ ಮಾಡ್ರಿ ಅಂತ ಹೇಳ್ತೇವ್ರಿ, ಗೋನ್ ಅಳಿಗಾಡಿಸ್ತೀರಿ. ಮಾತ ಕಡೆ ಹೋಗ ಹಿಂಗ ಮುರದ ಬರ್ತೇವ್ರಿ ಅಂತ ಹೋಗ್ಬಿಡ್ತೀವಿ. ಯಾವುದು ಮಹಾತ್ಮರು ಉಪದೇಶ ಮಾಡಿ ಇದನ್ನ ಮಾಡಂತ ಹೇಳ್ತಾರ ಅದನ್ನ ನಾವು ಕಡೆಗಣಿಸ್ತೀವಿ. ನಮಗ್ ತಿಳಿದಿದ್ದನ್ನ ನಾವು ಮಾಡ್ಕೊಂತ ಹೋಗ್ತೀವಿ. ಹಿಂಗ್ ಮಾಡ್ಕೊಂತ ಹೋದ್ವಿ ಅಂದ್ರ ದುಃಖ ನಮಗ ತಪ್ಪಿದ್ದಲ್ಲ. ಆ ದುಃಖ ಬರಬಾರ್ದಾಗಿತ್ತು ಅಂದ್ರ ಮಹಾತ್ಮರಾಗಿರ್ತಕ್ಕಂಥವ್ರು, ಗುರುಗಳಾಗಿರ್ತಕ್ಕಂಥವ್ರು ನಮಗೆ ಹೇಗೆ ಉಪದೇಶ ಮಾಡ್ತಾರ ಆ ಉಪದೇಶದ ಕ್ರಮವಾಗಿ ಆ ಉಪದೇಶದ ಮಾರ್ಗದಲ್ಲಿನೇ ನಾವು ನಡೆದದ್ದೇ ಆದ್ರೆ ನಮಗ ದುಃಖ ಎಂದಿಗೂ ಬರೋದಿಲ್ಲ. ಅದೇನ್ ಬಹಳ ದೊಡ್ಡದನ್ರಿ? ಅದು ಎಷ್ಟು ದೊಡ್ಡದಲ್ಲ. ಆದ್ರೆ ಮೊದಲಿಗೆ ನಾವು ಸರಿಯಾಗಿರ್ಬೇಕು. ನಾವು ಯಾವುದೇ ತಪ್ಪನ್ನ ಮಾಡಬಾರ್ದು. ಅದನ್ನ ಮಾಡಿದ್ದೆ ಮಾಡ್ಕೋತ ಹೋದ್ವಿ ಅಂದ್ರೆ ದುಃಖ ನಿಮ್ಮನ್ನ ಬಿಡುವುದಿಲ್ಲ. ಅದಕ್ಕ ಗುರುಗಳ ಸಾನ್ನಿಧ್ಯದೊಳಗಿರ್ಬೇಕು, ಗುರುಗಳ ಸಾಮೀಪ್ಯದೊಳಗಿರ್ಬೇಕು. ಇದ್ರೆ ಮನುಷ್ಯ ಯಾವತ್ತಿಗೂ ಕೆಡುವುದಿಲ್ಲ. ಅವ ಯಾಕಾಡ್ಬೇಕು, ಅವ ಮನಸ್ಸಿಚ್ಛೆ ಮನಸ್ಸು ಬಂದಾಗ ಮಾಡ್ಕೋತ ಹೊಂಟಂದ್ರ ಅದೇನಾಗುದಿಲ್ಲ, ಏಳಿಗೆ ಆಗುದಿಲ್ಲ ಜೀವನದಲ್ಲಿ. ಇವತ್ತು ಇನ್ನೂ ಬಹಳ ಪೂಜ್ಯರು ಮಾತನಾಡಿರ್ತಾರೆ. ಅಪ್ಪುಗಳು ಸುಮಾರು 2 ತಿಂಗಳ ಮುಂಚೆನೆ ಫೋನ್ ಮಾಡಿದ್ರು, ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡ್ರು. ಅಪ್ಪ ಅವ್ರಂತ ಸರ್ ಅವ್ರು ನೋಡಿ ಕಲಿಬೇಕಾಗಿದ್ದು 100-101 ಅದ, 1-2 ಅಲ್ಲ, 100-101 ಅದ. ಇಷ್ಟು ದೊಡ್ಡ ಕಾರ್ಯಕ್ರಮ ಹೆಂಗ್ ಮಾಡ್ತೀರಿ ಅಪ್ಪ ಅವ್ರು ಅಂತಂದಾಗ ಸಿದ್ಧಾರ್ಥ ಹೆಂಗ್ ನಡೆಸ್ತಾರ್ರಿಪ್ಪ ಅಂತಂದ್ರು. ಅವ್ರು ವಿದ್ಯಾರ್ಥಿಗಳನ್ನ ಹರಿದ್ವಾರ ತಂದು ಬಿಟ್ಟಿದ್ರು. ಏನ್ ಅಗಳೆ ಭಗವದ್ಗೀತೆ ಹೇಳಿದ್ರು. ಅವ್ರು ಬೇರೆ ಎಲ್ಲಿಯವರಲ್ಲ, ಇದ ನಿಮ್ ಹೋತ್ನಳ್ಳಿ ಊರಣ್ಣವ್ರು ಅದಾರ. ಅವ್ರಿಗೆ ಅಂತ ಓದಾಕ ಬರ್ತಿದ್ದಿಲ್ಲ. ಅಲ್ಲಿ ತಂದು ಬಿಟ್ಟು ನಾನು ಕಲ್ಯಾಕ ಹೋದ ಹರಿದ್ವಾರಕ್ಕೆ. ನಮ್ ಗುರುಗಳು ಕಳಿಸ್ಕೊಟ್ಟಿದ್ರು. ಇವತ್ತು ನಮ್ ಗುರುಗಳು ಬಂದಿದ್ದಾರೆ. ನಮ್ ಗುರುಗಳು ನಾನು ಕಲಿಸ್ಕೊಟ್ಟಿದ್ರು. ಅಪ್ಪ ಅವರು ಅಲ್ಲಿ ಹುಡುಗರನ್ನ ಕರ್ಕೊಂಡು ಬಂದ್ರು. ನೀವು ಸಿಕ್ಕಿದ್ದ ಬಹಳ ಚಲೋ ಆತ್ರಿ, ಕರ್ನಾಟಕದವ್ರು ನೀವು ನಮ್ಮ ಹುಡುಗರನ್ನ ಒಬ್ರು ಚಲೋ ಆಕೈತಿ ನೋಡ್ಕೊಳಕ ಅಂತ. ಅಪ್ಪಗಳು ಬರ್ಬೇಕಾದ್ರೆ ಒಂದ್ ದೊಡ್ಡ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕಿ ಬಂದ್ರು. ಇಲ್ಲ, ನೀವು ಇಬ್ರು ಅಪ್ಪ ಅವ್ರ ಜೊತೆ ಕಲ್ತು ಬಂದವ್ರೆ, ಸ್ವಲ್ಪ ನಮ್ಮ ಹುಡುಗರಿಗೆ ಎಲ್ಲವನ್ನು ಕಲಿಸ್ಬೇಕು, ಹಿಂದಿವನ್ನ ಭಗವದ್ಗೀತೆ ಎಲ್ಲ ಅಂದ್ರು. ಅಲ್ರಿಪ್ಪ ನಾನ ಕಲ್ತಿಲ್ಲ, ಅವ್ರಿಗೇನು ಕಲಿಸಲ್ರಿ ಅಂತ ನಾನು. ಇಲ್ಲ, ನೀವೆಲ್ಲಾ ಕಲ್ತಿರಿ, ತಲೆ ಕೆಡ್ಸ್ಕೋಬೇಡ್ರಿ, ಗುರುಗಳ ಆಶೀರ್ವಾದ ಐತಿ, ನೀವು ಕಲಿಸ್ರಿ ಅಂತ ಇಷ್ಟ ಅಂದು ಬಂದ್ರ ಅಪ್ಪ ಅವ್ರು. ಅಪ್ಪ ಅವ್ರು ಹುಡುಗರನ್ನ ಬಿಟ್ರು, ಬಂದ್ರು. ದಿನ ಪಾಠ ಪ್ರಾರಂಭ ಆಯ್ತು. ಸುಮಾರು ಒಂದು 6 ತಿಂಗಳಿದ್ರು. ಅಲ್ಲಿಂದ ಒಂದ್ ದಿವ್ಸ ನಮ್ ಗುರುಗಳಿಗೆ ಫೋನ್ ಮಾಡಿದೆ, ಅಪ್ಪ ಹಿಂಗಿಂಗ್ ಹುಡುಗರು ಬಂದಾರ್ರಿ ಅಂತ. ನಮ್ ಗುರುಗಳು ಒಂದ್ ದಿವ್ಸ ಫೋನ್ದಲ್ಲಿ, ಇಲ್ಲ ಮತ್ತ ಅಪ್ಪ ಅವ್ರು ಹಿಂಗ್ ಹೇಳ್ಬೇಕ್ರಿ ಅಂತ ನಾನು ಅಂದೆ. ನಮ್ ಗುರುಗಳು ಆಶೀರ್ವಾದ ಮಾಡಿದ್ರು. ಇಲ್ಲ, ಎಲ್ಲಾ ಚಲೋ ಆಗ್ತದೆ ತಗೊಳ್ರಿ ಅಪ್ಪಗಳೇ, ಚಾಲೂ ಮಾಡ್ರಿ ನೀವು ನಾಳೆಯಿಂದ ಪಾಠ ಅಂತ. ನಮ್ ಗುರುಗಳು ನನಗೆ ಒಂದು ಮಾತು ಹೇಳಿದ್ರು. ಗುರುಗಳು ಹೇಳ್ಯಾರಂದ್ರೆ ಮುಗಿದು ಹೋತು, ವೇದಕ್ಕೂ ಮೀರಿದ ಮಾತು ಅಂತ ತಿಳ್ಕೊಂಡು ಅವತ್ತು ಪ್ರಾರಂಭ ಮಾಡಿದ್ವಿ. ಸತತ 4-5 ತಿಂಗಳದೊಳಗನೆ ಸಮಸ್ತ ಭಗವದ್ಗೀತೆಯ 18 ಅಧ್ಯಾಯದ 700 ಶ್ಲೋಕಗಳನ್ನ ಹುಡುಗರು ಕಂಠಪಾಠ ಹೇಳುವಷ್ಟರ ಮಟ್ಟಿಗೆ ತಯಾರಾದ್ರು. ಈಗ ಅಷ್ಟ ಅಲ್ದೇನೆ ಮುಂದ ಈಗ ಮತ್ತೆ ತಯಾರಾಗಿ ಒಂದ ಮೇಲೆ ಪರೀಕ್ಷೆ ಬರೋದಲ್ಲ. ಈಗ ಜೀವನದಾಗ ಎಲ್ಲರೂ ಸಂಸಾರ ಮಾಡಾಕ್ತಿರ ಅಂದ ಮೇಲೆ ಯಾರಿಗ ಪರೀಕ್ಷೆ ಬಂದಿಲ್ಲ ಹೇಳ್ರಿ? ಎಲ್ಲರಿಗೆ ಬಂದ. 5 ತಿಂಗಳು ಮುಗಿತು, ಇನ್ನೊಂದು ತಿಂಗಳು ಉಳಿದಿತ್ತು. ಹರಿದ್ವಾರ ಅದೊಂದು ಜಿಲ್ಲಾ ಮಟ್ಟದೊಳಗ ಅವು ನಾನಾ ಅನ್ನುವಂತಹ ದೊಡ್ಡ ಸ್ಕೂಲ್ಗಳ ಜೊತೆ ಕಾಂಪಿಟೇಷನ್ ಬೆಳೆದತ್ರಿ. ಕಂಠಪಾಠನ ಹೇಳ್ಬೇಕು ಭಗವದ್ಗೀತೆ 4-5 ಅಧ್ಯಾಯ. ಅವತ್ತ ಎಂತ ಹಣೆ ಬರ ಅಂತಂದ್ರ ನಮ್ ಜೊತೆಗೆ
ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅವರು ಸಾಲಿದ ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಬಿದ್ದಿತ್ತು. ಹೋದ್ರು ಏನಾಗ್ತದ ಸಿದ್ಧಾರ್ಥ ಕೃಪಾ ಅಂತ ನಾವು ಅನ್ಸಲಿಲ್ಲ. ನಮ್ಮ ಹುಡುಗರು ಹೆಂಗ್ ಹೇಳಿದ್ರಂತಂದ್ರ ಇಂಟರ್ನ್ಯಾಷನಲ್ ಸ್ಕೂಲಿನ ಮಕ್ಕಳನ್ನ ಹಿಂದ್ ಹಾಕಿ ಇರುವ 3 ಸ್ಥಾನ ಇದ್ವು ಅಲ್ಲಿ, ಫಸ್ಟ್ ಸೆಕೆಂಡ್ ಥರ್ಡ್. ನಮ್ಗೆ 3ರಾಗ ಒಂದ್ ಯಾವ್ದು ಹೊಡ್ಕೊಂಬರಪ್ಪ ಹೋತ್ನಳ್ಳಿ ಕೀರ್ತಿ ಬರ್ತದ ಅಂತ ನಾ ಹೇಳಿದ್ನಿ. ಆ ಹುಡುಗರು ಸಿದ್ಧಾರ್ಢರ ಮೇಲೆ ಭಕ್ತಿ ಮತ್ ಇಬ್ರು ಗುರುಗಳು ಎಂತ ಆಶೀರ್ವಾದ ಮಾಡಿದ್ರಂದ್ರ ಫಾಸ್ಟ್ ಹಿಡ್ಕೊಂಡು 3 ಸ್ಥಾನ ನಾ 3 ಹುಡುಗರಿಗೆ ಇಟ್ಟಿಸ್ಕೊಂಡ್ಬಂದ್ರು. ಇದು ಗುರುಗಳು ಮಾಡುವಂತಹ ಆಶೀರ್ವಾದ. ಗುರುಗಳ ಮೇಲೆ ಯಾರು ಶ್ರದ್ಧಾ ಇಡ್ತಾರ, ನಾ ಕತಿ ಹೇಳಕತ್ತಿಲ್ರಿ ಇದನ್ನ, ಇದ ಆಗಿದ್ ಹೇಳಕತ್ತೀನಿ 1 ತಿಂಗಳ ಹಿಂದ. ಇದನ್ನ ಯಾಕೆ ನಮಗ್ ಹೇಳಕತ್ತೀರಿ ಸ್ವಾಮಿಗಳು ಅಂದ್ರನ, ಗುರುಗಳ ಮಾತಿ ಮೇಲೆ ಶ್ರದ್ಧಾ ಯಾವ ಭಕ್ತ ನಿಡ್ತಾನೆಯೋ ಅವ್ರ ಬಾಯಿಲೆ ಇದು ಮಾಡಪ್ಪ ಅಂತ ಭಕ್ತ ಅಂದ್ರೆ ಉದ್ಧಾರ ಆಗೇ ತೀರ್ತದ. ಗುರುಗಳ ಮನಸ್ಸಿಗೆ ನೋವಾಗಿದ್ ಬ್ಯಾಡ ಅಂತಂದ್ರ ಇಡೀ ವಿಶ್ವದೊಳಗ ಬಾಳೆ ಉದ್ಧಾರ ಆಗಿದ್ದ ಇತಿಹಾಸನಾಗೆ ಇಲ್ಲ. ಹಾಗಾಗಿ ಗುರುಗಳ ಹತ್ರ ಬರಬೇಕು, ಗುರುಗಳ ಉಪದೇಶವನ್ನ ಪಡಿಬೇಕು, ಗುರುಗಳಿಂದ ಆಶೀರ್ವಾದ ಪ್ರಾಪ್ತ ಮಾಡಿಕೊಳ್ಳಬೇಕು. ಯಾವತ್ತು ಗುರುಗಳ ಅಂಗ ಸಂಘದೊಳಗಿದ್ದು ಮಠಮಾನ್ಯದೊಳಗ ಸೇವಾ ಭಾವ ಯಾರ್ದಿರ್ತದ, ಇವತ್ತು ಖಾಲಿ ಮಕ್ಕಳದಲ್ಲ ನಿಮ್ಮದ ಸದ್ಯಕ್ಕೆ ಉದ್ಧಾರ ಆಗ್ತದ. ಇವತ್ತು ಎಲ್ಲರ ಕೃಪಾ ಇವತ್ತು ನಿಮ್ ಮ್ಯಾಲ ಐತೆ ಅನ್ನೋ ಕಾರಣಕ್ಕ ಇಷ್ಟು ಭವ್ಯ ಕಾರ್ಯಕ್ರಮದ ಆಯೋಜನೆ ಆಯ್ತು. ಇವತ್ತು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಶಂಕರಾನಂದ ಅಪ್ಪ ಅವರು ನಮ್ಮ ಹಿರಿಯ ಗುರುಗಳ ಒಂದು ಹಳೆಯ ಸಾಧಕ ಬಳಗದಲ್ಲಿ ಅವರು ಕೂಡ ಇದ್ದಂಥವ್ರು. ನಮ್ಮ ಗುರುಗಳ ಮಠದಲ್ಲಿ ಅವರು 2 ವರ್ಷ ತಮ್ಮ ಸಾಧಕ ಅವಸ್ಥೆಯಲ್ಲಿ ಕಳೆದಿರ್ತಕ್ಕಂಥವ್ರು ಹಿರಿಯ ಗುರುಗಳ ಜೊತೆಗೆ. ಅವ್ರದೆಲ್ಲ ಅಕಾಡೆ ಬ್ಯಾಚ್ ಆದ್ರೆ ಪೂರ್ತಿ ಡೆಡ್ ಎಂಡ್ ಬ್ಯಾಚ್ ನಮ್ದು. ಅದಕ್ಕೆ ಅಪ್ಪವ್ರು ಫೋನ್ ಹಚ್ಚದಾಗ ಒಮ್ಮೆ ಹೇಳ್ತಿದ್ರು, ಅಪ್ಪವ್ರು ಹಿಂಗ್ ಮಾಡ್ತಿದ್ರಿ, ನಮ್ ಜೊತೆ ಹಾಸ್ಯ ಮಾಡ್ತಿದ್ರಿ, ವಿನೋದ ಮಾಡ್ತಿದ್ರಿ ಅಂತ. ಅಪ್ಪವ್ರು ನೋಡ್ಲಿಕ್ಕೆ ಸರಳ ಅದಾರ, ಅವ್ರೊಳಗೆ ಇರುವಂತಹ ವಿದ್ವತ್ತಿನ ಒಂದು ಕಣನು ನಾವು ಆಗೋದಿಲ್ಲ. ಅದು ವಿದ್ಯೆಗೆ ವಿನಯ ಭೂಷಣ ಅಂತಾರಲ್ಲ, ಅಂತಹ ಗುರುಗಳನ್ನೆಲ್ಲ ನೀವು ಪಡೆದಿರಿ, ಅದು ನಿಮ್ಮ ಭಾಗ್ಯ. ಇವತ್ತು ಅಪ್ಪ ಅವ್ರದೊಂದು ಆಸೆ ಇತ್ತು, ಹರಿದ್ವಾರದಿದ್ದಾಗಿದ್ದಾಗ ಈ ಕೃತಿ ಬರ್ಸೋ ಟೈಮ್ದೊಳಗ ಮ್ಯಾಲ ಹೇಳ್ತಿದ್ರು, ಇಲ್ರಿಪ್ಪ ಮತ್ತೆ ಬಿಜಾಪುರ ಮಠ ಶಾಂತಾಶ್ರಮ ಅದು ನಮ್ಮ ಗುರುಸ್ಥಾನ ಅದ, ಇವತ್ತು ಆ ಕೃತಿ ನಮ್ಮ ಗುರುಗಳಿಂದ ಲೋಕಾರ್ಪಣೆ ಆಗ್ಬೇಕು ಅನ್ನೋ ಮಾತನ್ನ ಸುಮಾರು 100 ಸರ್ತಿ ಫೋನ್ ಹಚ್ಚದಾಗ ಅದನ್ನೇ ಮಾತು ಹೇಳೋರು. ಅಂತ ಗುರುಗಳ ಕೈಯಿಂದ ಆಗ್ಬೇಕನ್ನುವಂತ ಅವರ ಒಂದು ಪವಿತ್ರ ಸಂಕಲ್ಪ ಇವತ್ತು ಎಲ್ಲರ ಸಾನ್ನಿಧ್ಯದೊಳಗ ಈಡೇರ್ತು. ಅದು ತುಂಬಾ ಖುಷಿ ಆಯ್ತು ನನಗಂತರ. ಮತ್ತಿನ ಗುರುಗಳ ಕೈಗೆ ಆಗ್ತದಂದ್ರ ಮತ್ತೆ ನಮಗೂ ಹೆಚ್ಚಿನ ಖುಷಿ. ನಿಮಗೆ ಹೆಂಗ್ ಬೀಗ್ರ ಬಿದ್ರ ಬಂದ್ರೆ ಏನ್ ಮಾಡ್ತೀರಿ? ದಡ 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 ಎದ್ರಿ ತೆಗಿತೀರಿ, ಯಾವ ಸೀರೆ ಇರ್ತಾವ ಜಕ್ಕೋತೀರಿ, ಏನ್ ಮಾಡ್ತೀರಿ? ಸೀರೆ ಜಕ್ಕೊಂಡ್ ಕುಡಿ ತುಂಬಿ ಕಳಿಸ್ತೀರಿ. ಇತ್ಕೋಯ್ ಚಲೋ ಐತಂತ ಹೇಳಿ ಸಾದಾ ಕ್ವಾಲಿಟಿದ ಹಾಕಿ ಕಳಿಸ್ಬೇಕು. ಚಲೋ ಚಲೋ ಮುಚ್ಚಿಟ್ಟು ಬಿಡು. ಹುಡುಕ್ತಿರೇನಿಲ್ಲ, ಹುಡುಕ್ತಿರಲ್ಲ, ಇದು ನಿಮ್ಮ ಮಣಿ ಅಂತ ಹುಡುಗ್ಬೇಕು. ನಾ ಯಾಕೆ ಹಿಡಿಲಿ ಅಂತೀರನ ಅನ್ನೋದಿಲ್ಲ, ಅನ್ನಬಾರ್ದು. ಯಾಕೆ? ಗುರುಗಳ ಮಾತು ಮುಗಿಸ್ಬಿಡ ಅಂದ್ರನ ಮುಗಿಸೋದಿಲ್ಲ. ಎಲ್ಲ ಭಕ್ತರಿಗೆ ಒಳ್ಳೇದಾಗಲಿ. ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಮತ ಪಂಥ ಪಂಗಡದವರಿಗೆ ಒಟ್ನಾಗಿ ಹೇಳ್ಬೇಕಂತಂದ್ರೆ ನಮ್ಮ ಸಿದ್ಧಾರೂಢ ಪರಂಪರೆಯ ಎಲ್ಲ ಸಮಸ್ತ ದೈವಕ್ಕೆ ಒಳ್ಳೇದಾಗ್ಬೇಕ್ರಿ ಅಪ್ಪುಗಳು ಅನ್ನುವಂಥ ಒಂದೇ ಒಂದು ಧ್ಯೇಯ ಉದ್ದೇಶ ಅದು ಅಪ್ಪುಗಳದಾಗಿತ್ತು. ಆ ಕನಸು ಅವರ ಸತ್ಯ ಸಂಕಲ್ಪ ಇವತ್ತು ನೆರವೇರ್ತಾ ಇದೆ. ತಮ್ಮೆಲ್ಲರ ಕನಸಿನ ಕೂಸಾಗಿರುವಂತಹ ಸಿದ್ಧಾರೂಢ ಜನ ಭವ್ಯ ರಥವು ಕೂಡ ಇವತ್ತು ನಿರ್ಮಾಣವಾಗಿ ನಿಂತದ. ಎಳ್ಯಾಕು ಎಲ್ಲರೂ ರೂಪಾಯಿ ನಿಂತೀರಿ ಅಂತ ನಾ ಅನ್ಕೊಂಡಿನಿ. ಎಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ಅದನ್ನ ರಥವನ್ನು ಕೂಡ ಎಳೆಯುವಂತ ಕೆಲಸ ಮಾಡ್ರಿ. ಇನ್ನೂ 4-5 ದಿವಸದ ನೋಡ್ರಿ. ಬಹುಶಃ ಒಂದು ಮಾತೃಗಳ ದರ್ಶನವನ್ನ ಪಡೆದು ಮಠದೊಳಗೆ ಸೇವಾ ಮಾಡೋದ್ರ ಮುಖಾಂತರ ನಿಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ರಿ. ಇವತ್ತು ಸ್ವಲ್ಪ ಸಮಯ ಹೆಚ್ಚ ಕಡಿಮೆ ಆಗ್ಯದ. ಸಮಯದ ಕಡೆ ನಿಮ್ಮದು ಲಕ್ಷ್ಯ ಇರಬೇಕು, ಸಮಯದ ಕಡೆ ಸಭಾ ಸಂಚಾಲಕರದು ಲಕ್ಷ್ಯ ಇರಬೇಕು. ಯಾಕಂದ್ರೆ ಸಮಯ ಬಲವಾನ್ ಹೈ ಅಂತ ನಮ್ ದೊಡ್ಡ ಗುರುಗಳು ಯಾವತ್ತು ಹೇಳ್ತಿದ್ರು. ಸಮಯ ಯಾಕಂದ್ರ ನೀರ್ ಇವತ್ತಂದ್ರ ಮುಗಿತ್ರಿ, ಏನಾಕೈತ್ರಿ ಇನ್ನು 9 10 ನಿದ್ದೆ ಬರ್ತೈತ್ರಿ, ಇಷ್ಟ ಬೇರೆ ಏನಿಲ್ಲ. ಆ ಟೈಮ್ ಮೀರಿಸಿ ಕೊಡ್ಬಾರ್ದು. ಆಯಾ ಟೈಮ್ದೊಳಗನ ಎಲ್ಲ ಕೆಲಸವನ್ನ ಮಾಡುವಂತವ್ರಾಗ್ರಿ. ಎಲ್ಲರೂ ದೂರ ದೂರ ಹೋಗೋರು ಇರ್ತೀರಿ. ಅದಕ್ಕೆ ಇನ್ನು ಬಹಳ ಹೊತ್ತಿಲ್ಲ ಅಪ್ಪ ಅವ್ರದೆಲ್ಲ ಇನ್ನು 10 ನಿಮಿಷ ಆಚರಣೆ ಆಗಿಬಿಡ್ತದ. ಎಲ್ಲರೂ ಶಾಂತ ಚಿತ್ತ ರೀತಿಯಿಂದ ಕುಳಿತುಕೊಂಡು ಕೇಳಬೇಕು. ಈಗ ಮುಂದೆ ಅನಂತ ಅನಂತ ಕೋಟಿ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ. ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತೆಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪ್ರಸಾದ್ವಿತವೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೇನೆ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಇವತ್ತು ನಾವಿಲ್ಲಿ ಏನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ, ಈ ಒಂದು ಶ್ರೀ ಜಗದ್ಗುರು ಸಿದ್ಧಾರೂಢರು ಏನ್ ಮಾಡಿದ್ರು ಅಂತಂದ್ರೆ, ಶತಮಾನ
ಅಂದ್ರೆ 100 ವರ್ಷಗಳ ಹಿಂದೆ ಏನ್ ಮಾಡಿದ್ರು ಅಂದ್ರೆ ಲೋಕ ಸಂಚಾರಿ ಆದಾಗ ಈ ಒಂದು ಹೋತನಹಳ್ಳಿಗೆ, ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹೋತನಹಳ್ಳಿಗೆ ಬಂದು ಪಾದ ಸ್ಪರ್ಶವನ್ನ ಮಾಡಿ ಶತಮಾನಗಳು ಗತಿಸಿ ಹೋಗಿವೆ. ಅದಕ್ಕೋಸ್ಕರ ಇವತ್ತು ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಈ ಹೋತನಹಳ್ಳಿಯಲ್ಲಿ ಏನ್ ಮಾಡಿದೀವಿ, ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ಬೋದು. ನೋಡಿ, ಅದೇ ರೀತಿ ನಮ್ಮ ಒಂದು ಸಿದ್ಧಾರೂಢರು ಅಂತ ತಗೊಂಡಾಗ್ಲೂ ಕೂಡ ಈ ಒಂದು ಮಠಗಳು ಅಂತ ತಗೊಂಡಾಗ ಇವತ್ತು ನಾವು ಮಠದಲ್ಲಿ ಒಂದು ಸುಂದರವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾದ್ರೆ ಮಠ ಅಂದ್ರೆ ಏನು ಅಂತ ತಗೊಂಡಾಗ, ಹಾಗಾದ್ರೆ ಮಠ ಅಂದ್ರೆ ಏನು? ಮಠ ಒಂದು ಸಮಾಜದಲ್ಲಿ ಇದ್ಕೊಂಡು ಏನು ಕೆಲಸವನ್ನ ಮಾಡುತ್ತೆ ಅಂತ ನೋಡೋದಾದ್ರೆ ಒಂದೆಲ್ಲೊಂದು ರೀತಿಯಲ್ಲಿ ಈ ಒಂದು ಮಠಗಳು ಸಮಾಜಮುಖಿ ಕೆಲಸವನ್ನೇ ಮಾಡುತ್ತವೆ ಅಂತ ಹೇಳ್ಬೋದು. ಯಾಕೆ ಅಂತ ನೋಡೋದಾದ್ರೆ ನೋಡಿ, ದಿಕ್ಕು ತೋಚದವರಿಗೆ ಊಟ ವಸತಿಯನ್ನು ಕೊಡಬಹುದು, ಬಡಬಗ್ಗರಿಗೆ ಧನ ಸಹಾಯವನ್ನು ಮಾಡಬಹುದು, ಅದೇ ರೀತಿ ಮಕ್ಕಳಿಗೆ ಊಟ ವಸತಿಯನ್ನು ಕೊಟ್ಟು ಶಿಕ್ಷಣವನ್ನು ಕೊಡಬಹುದು. ಅದೇ ರೀತಿ ಒಂದೇ ಒಂದು ವಾಕ್ಯದಲ್ಲಿ ಈ ಒಂದು ಮಠಗಳ ವಿವರಣೆಯನ್ನು ಹೇಳೋದಾದ್ರೆ ಈ ಒಂದು ಸಮಾಜವೆಂಬ ಸಮುದ್ರದ ಕಿನಾರಿಯಲ್ಲಿ ನಿಂತ ದೀಪ ಸ್ತಂಭವಿದ್ದಂತೆ ನಮ್ಮ ಮಠಗಳು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಬಂಧುಗಳೇ ಅಂತ ಹೇಳ್ಬೋದು. ನೋಡಿ, ಇನ್ನೇನು ಸಿದ್ಧಾರೂಢರು ಅಂತ ತಗೊಂಡಾಗ ನೋಡಿ, ಶಿವಶರಣರಾಗಿರ್ತಕ್ಕಂಥ ಸಂತ ಸಾಧುಗಳಾಗಿರ್ತಕ್ಕಂಥ ಈ ಒಂದು ಪುಣ್ಯ ಪುರುಷರಾಗಿರ್ತಕ್ಕಂಥ, ಅಷ್ಟೇ ಅಲ್ಲದೆ ದೈವ ಸಂಪನ್ನರಾಗಿರ್ತಕ್ಕಂಥ ಈ ಒಂದು ಭಕ್ತರ ಉದ್ಧಾರಕ್ಕಾಗಿ ಭೂಮಿಯ ಮೇಲೆ ಮತ್ತೆ ಮತ್ತೆ ಅವತಾರವನ್ನು ಎತ್ತಿ ಧರ್ಮ ಸಂಸ್ಥಾಪನೆಗೋಸ್ಕರ ಮತ್ತೆ ಹುಟ್ಟಿ ಬಂದಿರತಕ್ಕಂಥ ಏಕೈಕ ಪುರುಷರು ಯಾರಾದರೂ ಇದ್ರೆ, ಏಕೈಕ ಸಾಧು ಸಂತರು ಯಾರಾದರೂ ಇದ್ರೆ, ಏಕೈಕ ಶಿವಶರಣರು ಯಾರಾದರೂ ಈ ಭೂಮಿ ಮೇಲೆ ಇದ್ರೆ ಅವರು ನಮ್ಮ ಜಗದ್ಗುರು ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಸ್ವಾಮಿಗಳು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಬಂಧುಗಳೇ ಅಂತ ಹೇಳ್ಬೋದು. ಹಾಗಾದ್ರೆ ಸಿದ್ಧಾರೂಢರು ಅಂತ ತಗೊಂಡಾಗ ಇವರು ಯಾರು? ಇವರ ಲೋಕ ಸಂಚಾರಿ ಆಗ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇವರು ಹುಟ್ಟಿದ್ದು 1836ರಲ್ಲಿ ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಜನಿಸ್ತಾರೆ. ಇವರು ಹುಟ್ಟಿದ ತಕ್ಷಣ ಅಂದ್ರೆ ಒಂದ್ ಸ್ವಲ್ಪ ಸಣ್ಣ ವಯಸ್ಸಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಲೋಕದ ಐಹಿಕ ಸುಖಭೋಗಗಳಲ್ಲಿ ವಿರಕ್ತಿ ಬಂದು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡುತ್ತಾರೆ. ಮನೆಯನ್ನ ಬಿಟ್ಟು ಲೋಕ ಸಂಚಾರಿ ಆಗ್ತಾರೆ. ಊರಿಂದೂರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಸಂಚರಿಸ್ತಾ ಇವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ 41ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾರೆ, ಹುಬ್ಬಳ್ಳಿಯಲ್ಲಿ ನೆಲೆ ನಿಲ್ತಾರೆ. ಅದನ್ನೇ ತಮ್ಮ ಕರ್ಮಭೂಮಿಯನ್ನಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಆಯ್ದುಕೊಳ್ತಾರಂತೆ. ಬರೀ ಅದಷ್ಟೇ ಅಲ್ಲದೆ ಆ ಒಂದು ನಂಬಿ ಬಂದರಿಗೆ ಅಭಯವನ್ನ ನೀಡುತ್ತಾರೆ. ಬೃಹನ್ ಮಠವನ್ನ ಏನ್ ಮಾಡ್ತಾರೆ ಅಂದ್ರೆ ಹುಬ್ಬಳ್ಳಿಯಲ್ಲಿ ನಿರ್ಮಾಣವನ್ನು ಮಾಡುತ್ತಾರಂತೆ. ದೇವರ ಜಪದಿಂದ ಸಕಲ ಕಷ್ಟಗಳು ದೂರ ಆಗ್ತವೆ ಎಂಬ ಒಂದು ಪ್ರೇರಣೆಯನ್ನ ಎಲ್ಲರಿಗೂ ಕೊಡ್ತಾರಂತೆ. ಅದೇ ರೀತಿ ಓಂ ನಮಃ ಶಿವಾಯ ಎಂಬ ಒಂದು ಪಂಚಾಕ್ಷರಿ ಮಂತ್ರವನ್ನ ಜಾತಿ ಭೇದ ಮತ ಪಂಥ ಅನ್ನೋದು ಎಲ್ಲಾ ಧರ್ಮದವರೆಗೂ ಏನ್ ಮಾಡ್ತಾರೆ ಅಂತಂದ್ರೆ ಬೋಧಿಸ್ತಾರೆ. ಅಂತ ಒಂದು ಶಿವಶರಣರು ಯಾರಾದ್ರೂ ಈ ಒಂದು ಭೂಮಿ ಮೇಲೆ ಇದ್ರೆ ನಡೆದಂತೆ ನುಡಿದರು, ನುಡಿದಂತೆ ನಡೆದರು. ಅದೇ ರೀತಿ ಭಕ್ತರ ಮನಸ್ಸಿನಲ್ಲಿದ್ದಂತ ಅಂಧಕಾರವನ್ನ ಕಳೆದಂತ ಏಕೈಕ ಶಿವಶರಣರು ಯಾರಾದ್ರೂ ಇದ್ರೆ ಅವರು ನಮ್ಮ ಸಿದ್ಧಾರೂಢ ಮಹಾಸ್ವಾಮಿಗಳು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಸದ್ಭಕ್ತರೇ ಅಂತ ಹೇಳ್ಬೋದು. ನೋಡಿ, ಇಂದ ಅವತ್ತ ಒಂದು ಶತಮಾನೋತ್ಸವವನ್ನು ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಆಚರಿಸ್ತಾ ಇದ್ದೀವಿ. ಆ ಸಿದ್ಧಾರೂಢರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ, ನಾವು ಈ ಒಂದು ಮಠಗಳಿಗೆ ಬಂದಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಹೇಗೆ ನಮಸ್ಕಾರ ಮಾಡಬೇಕು ಅಂತ ನಮ್ಮ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ದ.ರಾ ಬೇಂದ್ರವರು ಒಂದು ಮಾತು ಹೇಳ್ತಾರಂತೆ. ಹಾಗಾದ್ರೆ ನಾವು ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರಂತೆ. ನೋಡಿ, ಈ ಒಂದು ಕನ್ನಡದ ವ್ಯಾಕರಣ ರೂಪದಲ್ಲಿ ಹೇಳ್ತಾರೆ ನಮಸ್ಕಾರವನ್ನ ಹೇಗೆ ಮಾಡಬೇಕು ಅಂತ. ನೋಡಿ, ಈ ಕೈಯಲ್ಲಿ ತ ಥ ಧ ದ ನ ಆದ್ರೆ ಈ ಕೈಯಲ್ಲಿ ಪ ಪ ಬ ಬ ಮ ಅಂತ ಹೇಳ್ತಾರೆ. ಎರಡು ಕಿರುಬೆರಳನ್ನ ಕೂಡಿಸಿ ಏನಾಗುತ್ತೆ, ಇದನ್ನ ಆಗುತ್ತೆ, ಇದು ಮ ಆಗುತ್ತೆ. ಅಂದ್ರೆ ಎರಡು ಕೂಡಿಸಿದಾಗ ನಮ ಆಗುತ್ತೆ. ಎರಡು ಹೆಬ್ಬಟ್ಟನ್ನ ಕೂಡಿಸಿ ಏನಾಗುತ್ತೆ, ಇದು ತ ಆಗುತ್ತೆ, ಇದು ಪ ಆಗುತ್ತೆ, ಅಂದ್ರೆ ತಪ ಆಗುತ್ತೆ ಅಂತ. ಅಂದ್ರೆ ನಮ ಅಂದ್ರೆ ನಾವು ನಮಸ್ಕಾರ ಮಾಡೋ ರೀತಿಯಲ್ಲಿ ಏನಾದ್ರೂ ನಾವು ನಮಸ್ಕಾರ ಮಾಡಿದ್ರೆ ಅಂದ್ರೆ ಎರಡು ಅಂಜಲಿಗಳನ್ನ ಕೂಡಿಸಿ 10 ಬೆರಳನ್ನ ಜೋಡಿಸಿ ನಾವು ನಮಸ್ಕಾರ ಮಾಡೋ ರೀತಿಯಲ್ಲಿ ಏನಾದ್ರೂ ನಾವು ನಮಸ್ಕಾರ ಮಾಡಿದ್ರೆ ತಪ, ಅಂದ್ರೆ ತಪಸ್ಸಿನ ಫಲವನ್ನ ನಾವು ಪಡಿತೀವಿ. ಅಕಸ್ಮಾತ್ ನಮ ಇದ್ದಿದ್ದನ್ನ ಉಲ್ಟಾ ಮಾಡಿ ಏನಾಗುತ್ತೆ, ಮನ ಆಗುತ್ತೆ. ತಪ ಇದ್ದಿದ್ದನ್ನ ಉಲ್ಟಾ ಮಾಡಿ ಏನಾಗುತ್ತೆ, ಪತ ಆಗುತ್ತೆ. ಅಂದ್ರೆ ಮನ ಅಂದ್ರೆ ಮನಸ್ಸಿಗೆ ಬಂದ ಹಾಗೆ ಏನಾದ್ರು ನಾವು ನಮಸ್ಕಾರ ಮಾಡಿದ್ರೆ, ಮನಕ್ಕೆ ಬಂದ ಹಾಗೆ ಏನಾದ್ರು ನಾವು ನಮಸ್ಕಾರ ಮಾಡಿದ್ರೆ, ಉದಾಹರಣೆಗೆ ಯಾವ್ದೊಂದು ಕರೆ ಬಂದಿರುತ್ತಂತೆ, ನಾವು ಕರೆಯಲ್ಲಿ ಮಾತಾಡ್ಕೊಳ್ತಾ ಎತ್ತಗ ನೋಡ್ಕೊಂಡು ಏನ್ ಮಾಡ್ತಿರ್ತೀವಿ, ನಾವು ನಮಸ್ಕಾರ ಮಾಡ್ತಿರ್ತೀವಿ. ಹೀಗೆ ನಾವು ಮನಸ್ಸಿಗೆ ಬಂದ ಹಾಗೆ ಏನಾದ್ರು ನಾವು ನಮಸ್ಕಾರ ಮಾಡಿದ್ರೆ ತಪ ಅಂದ್ರೆ ತಪಸ್ಸಿನ ಫಲವನ್ನು ನಾವು ಪಡೆಯೋದಿಲ್ಲ, ಅದ್ರ ಬದಲು ಪತ ಅಂದ್ರೆ ನಾವು ಪತನ ಆಗಿ ಹೋಗ್ತೀವಿ ಅಂತ ದ.ರಾ ಬೇಂದ್ರವರು ಒಂದು ಮಾತು ಹೇಳ್ತಾರೆ ಅಂತ ಹೇಳ್ಬೋದು. ನೋಡಿ, ಹಾಗಾದ್ರೆ ನಾವು ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತ ಈ ಒಂದು ಕನ್ನಡದ ವ್ಯಾಕರಣ ರೂಪದಲ್ಲಿ ದ.ರಾ ಬೇಂದ್ರವರು ಹೇಳುತ್ತಾರೆ ಅಂತ. ಇನ್ನೊಂದೇನು ಅಂತಂದ್ರೆ, ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಬಂದಾಗ ಅಥವಾ ಒಂದು ಮದುವೆ ಸಮಾರಂಭಕ್ಕೆ ಹೋಗ್ಲಿ, ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಠಗಳಿಗೆ ಬರ್ಲಿ, ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಪ್ರಸಾದವನ್ನಾಗ್ಲಿ ಅನ್ನವನ್ನಾಗ್ಲಿ ನಾವು ಚೆಲ್ಲುತ್ತೀವಿ ಅಂತ ಹೇಳ್ಬೋದು. ಹಾಗಾದ್ರೆ ಅನ್ನವನ್ನ ನಾವು ಯಾಕೆ ಚೆಲ್ಲಬಾರ್ದು ಅಂತ ನೋಡೋದಾದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳ್ತಾರಂತೆ, ಅನ್ನದಾನಗಳಿಂದ ಮುನ್ನದಾನಿಗಳಿಲ್ಲ, ಅನ್ನದಾನಗಳಿಂದ ಮುನ್ನದಾನಿಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಅಂತ ಹೇಳ್ಬೋದು. ನೋಡಿ, ಅನ್ನವನ್ನು ನಾವ್ ಯಾಕೆ ಚೆಲ್ಲಬಾರ್ದು ಅಂತಾರೆ ಅಂತ ಹೇಳ್ಬೋದು.
ನೋಡಿ, ಒಂದು ನಗಳ ಅನ್ನವನ್ನ ಕೊಟ್ಟಾಗ ಶುಭಲ ಮಹಾರಾಜರು ಹೇಳ್ತಾರಂತೆ, ನನಗಿಷ್ಟು ನೋವನ್ನ ಕೊಟ್ಟಿದ್ದಾನೆ ಈ ಭೀಷ್ಮ, ಅದಕ್ಕೋಸ್ಕರ ನನ್ನ ನೋವಿನ ಪ್ರತಿಕಾರವನ್ನ ತಿಳಿಸ್ಕೊಳ್ಳೋನು ಒಬ್ಬನಾಗಿರ್ತಾನೆ, ಅವನು ಉಳಿಬೇಕು ಅಂತ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಪರೀಕ್ಷೆಯನ್ನು ಒಡ್ತಾನಂತೆ. ಏನ್ ಪರೀಕ್ಷೆ ಅದು ಅಂತಂದ್ರೆ ಹೇಳ್ತಾನೆ ಶುಭಲ ಮಹಾರಾಜ, ನಮ್ಮ 101 ಜನರಲ್ಲಿ ಒಬ್ಬನ ಮಾತ್ರ ಉಳಿತಾನೆ, ಕೊನೆಯದಾಗಿ ಒಬ್ಬನು ಉಳಿತಾನೆ. ಯಾಕೆ ಅವನು ಉಳಿಸ್ತೀನಿ ಅಂತಂದ್ರೆ ನಮ್ಮ ನೋವಿನ ಪ್ರತಿಕಾರವನ್ನು ತೀರಿಸ್ಕೊಳ್ಬೇಕು, ಬುದ್ಧಿಶಾಲಿಯಾಗಿರ್ಬೇಕು, ಶೂರನಾಗಿರ್ಬೇಕು, ವೀರನಾಗಿರ್ಬೇಕು, ಅಂತವರ ಕೊನೆಯಲ್ಲಿ ಉಳಿಬೇಕು. ಅದಕ್ಕೋಸ್ಕರ ಒಂದು ಪರೀಕ್ಷೆನ ಒಡ್ಡುತ್ತೇನೆ. ಅದ್ರಲ್ಲಿ ಯಾರು ಗೆಲ್ತಾರಲ್ಲ ಅವರು ಸೋತವ್ರು ಎಲ್ಲರೂ ತಮ್ಮ ಅಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಗೆದ್ದವನಿಗೆ ಕೊಡ್ಬೇಕು. ಒಟ್ಟು 101 ಅನ್ನದ ಅಗಳನ್ನ ಒಂದು ತುತ್ತನ್ನಾಗಿ ಮಾಡಿಕೊಂಡು ಅವನು ತಿಂದು ಜೀವನವನ್ನು ನಡೆಸಬೇಕು. ಅವಾಗ ತನ್ನ ಒಂದು ನೋವಿನ ಪ್ರತಿಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಏನ್ ಮಾಡ್ತಾನೆ ಅಂದ್ರೆ ಶುಭಲ ಮಹಾರಾಜ ಒಂದು ಪರೀಕ್ಷೆಯನ್ನು ಒಡ್ಡುತ್ತಾನಂತೆ. ಎಂತ ಪರೀಕ್ಷೆ ಅಂತಂದ್ರೆ ಎಲ್ಲರಿಗೂ ಅಂತ. ಅದೇ ರೀತಿ ನಮ್ಮ ಕನ್ನಡ ಅಂತ ತಗೊಂಡಾಗ್ಲೂ ಕೂಡ ಕನ್ನಡ ಅಂದ್ರೆ ಏನು ಅಂತ ಹೇಳ್ತಾರಂತೆ, ಕ ಅಂದ್ರೆ ಕಠಿಣ, ನ ಅಂದ್ರೆ ನಡುಗೆಲ್ಲು, ಡ ಅಂದ್ರೆ ಢಮರುವಿನಂತೆ ಸದ್ದು ಮಾಡಿ ಎದ್ದು ನಿಲ್ಲುವಂತ ಭಾಷೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಬಂಧುಗಳೇ ಅಂತ. ಅದಕ್ಕೋಸ್ಕರ ಕನ್ನಡ ಅಂದ್ರೆ ಏನು ಅಂತ ಹೇಳ್ತಾರಂತೆ, ಕನ್ನಡದಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ಮಹಾಭಾರತದ 18 ಪರ್ವಗಳಲ್ಲಿ 10 ಪರ್ವಗಳನ್ನ ಕನ್ನಡದಲ್ಲಿ ರಚಿಸಿ ಕುಮಾರವ್ಯಾಸ ಅಂತ ಹೆಸರು ಪಡೆದಿರ್ತಕ್ಕಂಥ ಗದಗಿನ ನಾರಾಯಣಪ್ಪ ಒಂದು ಮಾತು ಹೇಳುತ್ತಾರಂತೆ. ಏನು ಅಂದ್ರೆ ಬರೀ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನ ಕೂಡಿಸಿ ಅಂತ ಹೇಳ್ತಾರೆ ಅಂದ್ರೆ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಕಾದೆ ಗೆಲ್ಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಗದುಗಿನ ವೀರನಾರಾಯಣ ಅಂತ ಹೇಳುತ್ತಾರಂತೆ. ಕೇವಲ ಕೃಷ್ಣ ಅನ್ನೋ ಪದಕ್ಕೆ ಇಷ್ಟೆಲ್ಲ ಸಂದೇಶವನ್ನ ಅವ್ರು ಕೂಡಿಸಿ ಹೇಳ್ತಾರೆ ಅಂತ. ಹಾಗಾದ್ರೆ ಅದರ ಅರ್ಥ ಏನು ಅಂತ ನೋಡೋದಾದ್ರೆ, ವೇದ ಪುರುಷ ಅಂದ್ರೆ ಯಾರು? ವಿಷ್ಣು ಅಂತ. ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ನಾರದನ ಅಣ್ಣ ಮರೀಚಿಯ ಮೊಮ್ಮಗ ಇಂದ್ರನ ಮಗ ಅರ್ಜುನನ ಹೆಂಡತಿ ಸುಭದ್ರನ ಮಾವ ಕಂಸನ ಮಾವ ಜರಾಸಂಧನನ್ನ ಕೊಂದವನು ಭೀಮನ ಅಣ್ಣ ಯುಧಿಷ್ಠಿರನ ತಾಯಿ ಕುಂತಿರಾದನಿ ದೇವಕಿಯ ಮಗ ಕೃಷ್ಣ ಅಂತ. ಇಷ್ಟೆಲ್ಲ ಅರ್ಥವನ್ನ ಕೂಡಿಸಿ ಹೇಳಿಕೆ ಕೇವಲ ನಮ್ಮ ಕನ್ನಡದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಅದಕ್ಕೋಸ್ಕರ ದರಾಬೇಂದ್ರ ಅವರು ಕೇಳಿದ್ರಂತೆ, ನೀವು ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಪದ್ಯ ಬರೆದಿರಿ ಎಂದಾಗ ದರಾಬೇಂದ್ರ ಹೇಳ್ತಾರೆ, ನಾ ಕನ್ನಡದಲ್ಲಿ ಚೆನ್ನಾಗಿ ಪದ್ಯ ಬರ್ದಿಲ್ಲ, ಪದ್ಯ ಬರೆಯಕ್ಕೆ ಕನ್ನಡನೇ ಚಂದ ಐತಿ ಅಂತ ದರಾಬೇಂದ್ರ ಹೇಳಿದ್ರು. ಅದೇ ರೀತಿ ನಮ್ಮ ಕನ್ನಡ ಅನ್ನೋದು ಬಹಳಷ್ಟು ಸುಂದರವಾದಂತಹ ಭಾಷೆ, ಅದನ್ನ ಉಳಿಸೋಣ ಬೆಳೆಸೋಣ ಅಂತ ಹೇಳುತ್ತಾ, ಅದೇ ರೀತಿ ಮತ್ತೊಮ್ಮೆ ಎಲ್ರಿಗೂ ಏನ್ ಮಾಡ್ಬೇಕು ಅಂತಂದ್ರೆ ನಾನು ನಮಸ್ಕಾರಗಳನ್ನ ತಿಳಿಸ್ತೇನೆ. ಅದೇ ರೀತಿ ಬಿದಿರಿನ ಒಂದು ಕಥೆಯನ್ನು ಹೇಳುವುದಾದ್ರೆ ನೋಡಿ, ಬಿದಿರು ಬ್ರಹ್ಮದೇವರಿಗೆ ಎದುರಾಗಿ ಕೇಳುತ್ತಂತೆ, ಏನು ಅಂತಂದ್ರೆ, ಬೇಕಿತ್ತೆ ನನಗೆ ಸೃಷ್ಟಿಯೊಳಗೆ ನನ್ನದೊಂದು ಪಾತ್ರ, ಹೂವಿಲ್ಲ, ಹಣ್ಣಿಲ್ಲ, ದಣಿದು ಬಂದವರಿಗೆ ಕೊಡಕ್ ನೆರಳಿಲ್ಲ, ಯಾಕೆ ನನ್ನ ಸೃಷ್ಟಿ ಮಾಡಿದೆ ಅಂತ ಬ್ರಹ್ಮನಿಗೆ ಕೇಳಿದಾಗ ಬ್ರಹ್ಮ ಹೇಳ್ತಂತೆ, ನೀನು ಕಷ್ಟಪಟ್ಟು ಬೆಳಿ ನಿನಗೆಲ್ಲ ಗೊತ್ತಾಗತ್ತೆ ಅಂತಂದಾಗ ಆತ ಹೇಳ್ತಾರಂತೆ, ಏನು ಅಂತಂದ್ರೆ ಬಿದಿರು ಕಷ್ಟಪಟ್ಟು ಬೆಳೀತಂತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಕೃಷ್ಣನ ಕೈಯಲ್ಲಿನ ಕೊಳಲಾಯ್ತಂತೆ, ಮಕ್ಕಳನ್ನ ತೂಗುವ ತೊಟ್ಟಿಲಾಯ್ತಂತೆ, ಈ ಒಂದು ಸುಮಂಗಲರಿಗೆ ಬಾಗಿನ ಕೊಡುವಂತ ಮೊರವಾಯ್ತಂತೆ, ಬಟ್ಟೆ ಒಣಗಿಸುವ ಕೋಲಾಯ್ತಂತೆ, ಹತ್ತಲು ಏಣಿ ಆಯ್ತಂತೆ, ಕೊನೆಗೆ ಶವಗಳನ್ನ ಒಯ್ಯುವ ಶವ ಪೆಟ್ಟಿಗೆ ಆಯ್ತಂತೆ. ಅದಕ್ಕೋಸ್ಕರ ಬಿದಿರು ಮನುಷ್ಯನ ಒಂದು ಕಿವಿ ಮಾತು ಹೇಳುತ್ತಂತೆ, ಏನು ನೀನು ನನ್ನಿಂದ ಏನಾಗದು ಅಂತ ಕೈ ಚಲಿ ಕುರದಿರು ಮನುಜ, ಎಲ್ಲವೂ ಸಾಧ್ಯ, ನೀನು ಶ್ರಮಪಟ್ಟು ನೋಡು ಅಷ್ಟೇ ಅಂತ. ಅದೇ ರೀತಿ ಬಿದಿರಿಂದ ನಾವೆಲ್ಲರೂ ಪಾಠವನ್ನ ಕಲಿಯೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿ ನನ್ನ ತುದನುಡಿಗಳನ್ನ ಆರಿಸಿದಂತ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಡೀತಾ ಇದೆ, ಏನ್ ಮಾಡೋರು ನೀವು? ಈಗೇನು ಅನಿಸಿದ್ರೆ ಹೊಡೀರಿ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಹರ ಮಹಾದೇವ. ಧನ್ಯವಾದಗಳು.